ನಮಸ್ಕಾರ. ಇವತ್ತಿನ ವಿಡಿಯೋ ವಿದೇಶಿಯರ ಮಾರಾಟದಿಂದ ಈ 12 ಷೇರುಗಳಲ್ಲಿ ಭಾರಿ ಕುಸಿತ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಿಫ್ಟಿ ಇಂಡೆಕ್ಸು ಅಂದಾಜು 20,200ರಿಂದ 19,400ಕ್ಕೆ ಬಂದಿದೆ. ಅಂದಾಜು 2 ವಾರಗಳಲ್ಲಿ ಅಂದಾಜು 4% ಕೆಳಗೆ ಬಿದ್ದಿದೆ. ಆದರೆ ಕೆಲವು ಇಂಡಿವಿಜುವಲ್ ಸ್ಟಾಕ್ಸು ಜಾಸ್ತಿ ಕೆಳಗೆ ಬಿದ್ದಿದೆ. ಅವುಗಳನ್ನು ಇವತ್ತು ನೋಡುವಂತಹ ಸಮಯ. ಮಾರುಕಟ್ಟೆ ಕೆಳಗೆ ಬೀಳಲಿಕ್ಕೆ ಮುಖ್ಯವಾದ ಕಾರಣ ರೇಟ್ ಹೈಕ್ ಇನ್ ಯುಎಸ್ ಅಂಡ್ ಇನ್ಕ್ರೀಸ್ ಇನ್ ಬಾಂಡ್ ಯೀಲ್ಡ್ಸ್. ಆದ್ದರಿಂದ ವಿದೇಶಿಯರು ತಮ್ಮ ಷೇರುಗಳನ್ನು ಭಾರತದಿಂದ ಮಾರ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಅಮೆರಿಕದಲ್ಲಿ ಏನಾದರೂ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದರೆ ಕೆಲವು ದಿನಗಳ ಹಿಂದೆ, ಕೆಲವು ತಿಂಗಳುಗಳ ಹಿಂದೆ ಈ ವಿದೇಶಿ ಫಂಡ್ಗಳು ಅಮೆರಿಕದಲ್ಲಿ ಕಡಿಮೆ ರೇಟ್ನಲ್ಲಿ ಬಾರೋ ಮಾಡಿಕೊಂಡು ಅದನ್ನು ಲೋನ್ ಆಗಿ ಪಡೆದುಕೊಂಡು ಬಂದು ಭಾರತದ ಮತ್ತು ಏಷ್ಯನ್ ಮಾರ್ಕೆಟಲ್ಲಿ ಹಾಕಿರ್ತಾರೆ. ಅಕಸ್ಮಾತ್ ಅಮೆರಿಕದಲ್ಲಿ ಬಾಂಡ್ ಈಲ್ಡ್ ಮತ್ತೆ ಇಂಟ್ರೆಸ್ಟ್ ರೇಟ್ ಹೈಕ್ ಆದರೆ ಆವಾಗ ಅವರು ಆ ಲೋನ್ ಅನ್ನು ತೀರಿಸಲಿಕ್ಕೆ ತಮ್ಮ ಷೇರುಗಳನ್ನು ಮಾರಬೇಕಾಗುತ್ತೆ. ಮತ್ತೆ ಆಮೇಲೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕೂಡ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸೋದಿಲ್ಲ. ಯಾಕಂದ್ರೆ ಅಮೆರಿಕದ ಬಾಂಡ್ಗಳಲ್ಲೇ ಜಾಸ್ತಿ ಪ್ರಾಫಿಟ್ ಬರ್ತಾ ಇದೆ. ವಿದೇಶಿಯರು ತಮ್ಮ ಷೇರುಗಳನ್ನು ಭಾರತದಲ್ಲಿ ಮಾರಿಕೊಳ್ಳಲಿಕ್ಕೆ ಇನ್ನೂ ಒಂದು ಕಾರಣ ಇದೆ. ಒಮ್ಮೆ ಮಾರುಕಟ್ಟೆ ಕ್ರ್ಯಾಶ್ ಆಗಲಿಕ್ಕೆ ಶುರುವಾಯಿತು ಅಂತಂದ್ರೆ ಆ ಭಯದಿಂದಾಗಿ ವಿದೇಶಿಯರು ಕೂಡ ಮಾರ್ತಾರೆ, ದೇಶೀಯರು ಕೂಡ ಮಾರ್ತಾರೆ. ಅಲ್ಲಿಗೆ ಮಾರುಕಟ್ಟೆಯಲ್ಲಿ ಅವ್ರು ಹಾಕಿದ ದುಡ್ಡಿಗೆ ಕಡಿಮೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಇಮಿಡಿಯೇಟ್ ಆಗಿ ಅವರು ಕೂಡ ಭಯದಿಂದ ಸೇಲ್ ಮಾಡಿ ಶುರು ಮಾಡ್ತಾರೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಇವತ್ತಿನವರೆಗೆ ಲೆಕ್ಕ ಹಾಕಿದ್ರೆ ಎಫ್ಐಗಳು 16,000 ಕೋಟಿ ವರ್ತ್ ಷೇರುಗಳನ್ನು ಮಾರ್ಕೊಂಡಿದ್ದಾರೆ. ಮತ್ತು ತಜ್ಞರ ಪ್ರಕಾರ ಎಫ್ಐಗಳು ಇನ್ನೊಂದಷ್ಟು ಮಾರಾಟ ಮಾಡುವಂತ ಚಾನ್ಸಸ್ ಇದೆ ಇನ್ ದ ಕಮಿಂಗ್ ಮಂತ್ಸ್ ಆಲ್ಸೋ. ಈಗ ನಿಮ್ಮ ಮುಂದೆ ಒಂದು 12 ಷೇರುಗಳ ಹೆಸರು ನೀಡ್ತೇನೆ. ಈ ಷೇರುಗಳಲ್ಲಿ ಎಫ್ಐಗಳದ್ದು ಜಾಸ್ತಿ ಸ್ಟೇಕ್ ಇತ್ತು. ಅವ್ರು ಮಾರ್ಕೊಂಡಾಗ ಈ ಪರ್ಟಿಕ್ಯುಲರ್ ಶೇರ್ಸ್ ಜಾಸ್ತಿ ಕೆಳಗೆ ಬಿದ್ದಿದ್ದಾರೆ. ಮೊದಲನೇದ್ದು HDFC ಬ್ಯಾಂಕ್. ಎಫ್ಐ ಹೋಲ್ಡಿಂಗ್ 53.93% ಮತ್ತು 15 ಸೆಪ್ಟೆಂಬರ್ ಇಂದ ಕೆಳಗೆ ಬಿದ್ದದ್ದು 8%. ಇನ್ಫೋ ಎಡ್ಜು ಫಾರಿನರ್ಸ್ ಹೋಲ್ಡಿಂಗ್ 31.54 ಕೆಳಗೆ ಬಿದ್ದದ್ದು 10% ಕಳೆದ 15-18 ದಿವಸದಲ್ಲಿ. ಟೆಕ್ ಮಹೇಂದ್ರ ಎಫ್ಐ ಹೋಲ್ಡಿಂಗ್ 25.69 ಮತ್ತೆ ಪರ್ಸೆಂಟೇಜ್ ಕೆಳಗೆ ಬಿದ್ದದ್ದು 8.5. ಗಾರ್ಡನ್ ಪ್ರಾಪರ್ಟೀಸ್ 28.85% ಎಫ್ಐ ಹೋಲ್ಡಿಂಗ್ ಕೆಳಗೆ ಬಿದ್ದದ್ದು 6.8%. ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 26.99% ಎಫ್ಐ ಹೋಲ್ಡಿಂಗ್ ಮತ್ತು ಕೆಳಗೆ ಬಿದ್ದದ್ದು 6.9%. SBI ಲೈಫ್ ಇನ್ಶೂರೆನ್ಸ್ 26.22% ಎಫ್ಐ ಹೋಲ್ಡಿಂಗ್ ಮತ್ತು 15ನೇ ತಾರೀಕಿಂದ ಕೆಳಗೆ ಬಿದ್ದದ್ದು -7%. ಟ್ಯೂಬ್ ಇನ್ವೆಸ್ಟ್ಮೆಂಟ್ ಎಫ್ಐ ಹೋಲ್ಡಿಂಗ್ 29.41 ಮತ್ತೆ ಕೆಳಗೆ ಬಿದ್ದದ್ದು 15ನೇ ತಾರೀಕು ಸೆಪ್ಟೆಂಬರ್ ಇಂದ 12%. ICICI ಬ್ಯಾಂಕ್ 44.53% ಎಫ್ಐ ಹೋಲ್ಡಿಂಗ್ ಮತ್ತು ಕೆಳಗೆ ಬಿದ್ದದ್ದು 6.5%. ಇನ್ಫೋಸಿಸ್ ಎಫ್ಐ ಹೋಲ್ಡಿಂಗ್ 33.44 ಕೆಳಗೆ ಬಿದ್ದದ್ದು 5.6%. ಕೋಟಕ್ ಮಹೀಂದ್ರ ಬ್ಯಾಂಕ್ ಎಫ್ಐ ಹೋಲ್ಡಿಂಗ್ 41.54% ಮತ್ತು ಕೆಳಗೆ ಬಿದ್ದದ್ದು 5.4%. ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಎಫ್ಐ ಹೋಲ್ಡಿಂಗ್ 48.46% ಮತ್ತು ಕೆಳಗೆ ಬಿದ್ದದ್ದು 15ನೇ ತಾರೀಕು ಸೆಪ್ಟೆಂಬರ್ ಇಂದ 5.6%. UPL ಎಫ್ಐ ಹೋಲ್ಡಿಂಗ್ 37.96% ಮತ್ತು ಕೆಳಗೆ ಬಿದ್ದದ್ದು 15ನೇ ತಾರೀಕು ಸೆಪ್ಟೆಂಬರ್ ಇಂದ 5.4%. ಅಂದರೆ ಆಶ್ಚರ್ಯ ಪಡಬೇಡಿ, ಇನ್ನು ಮುಂದಿನ ದಿನಗಳಲ್ಲಿ ಈ ಷೇರುಗಳು ನಿಮ್ಮ ಹತ್ರ ಇದಾವೆ ಅಂತಂದ್ರೆ ಅದು ಇನ್ನಷ್ಟು ಕೆಳಗೂ ಬೀಳಬಹುದು. ಅಂದ್ರೆ ಈ ಷೇರುಗಳು ಫಂಡಮೆಂಟಲಿ ಬಹಳ ಸ್ಟ್ರಾಂಗ್ ಇದ್ದಾವೆ. ಅದಕ್ಕೋಸ್ಕರ ಎಫ್ಐಗಳು ಪರ್ಚೇಸ್ ಮಾಡಿದ್ದಾವೆ. ಇದು ಕೇವಲ ಟೆಂಪರರಿ ಫಾಲ್. ಅಂದರೆ ಸದ್ಯಕ್ಕೆ ಈ ಷೇರುಗಳು ಒಂದಷ್ಟು ಡಿಸ್ಕೌಂಟ್ ಸೇಲ್ ನಲ್ಲಿ ಸಿಗ್ತಾ ಇದ್ದಾವೆ ಅಂತ ತಿಳ್ಕೊಂಡು ಬಹುಶಃ ನಿಮ್ಮ ಪೊಸಿಷನ್ ಅನ್ನು ಇನ್ನಷ್ಟು ಹೆವಿ ಮಾಡ್ಕೋಬಹುದು. ಮಾರುಕಟ್ಟೆಯಲ್ಲಿ ಈ ಷೇರುಗಳು ಕೆಳಕ್ಕೆ ಬರಲಿಕ್ಕೆ ಕಾರಣ ಏನಂತಂದ್ರೆ ಶಾರ್ಟ್ ಟರ್ಮ್ ರೀಸನ್. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್, ಒಂದು ಸ್ಪೆಷಲ್ ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದೇವೆ. ಚಾನಲ್ ನಂಬರ್ 2 ಅಂದ್ರೆ ಡಾಕ್ಟರ್ ಭರತ್ ಚಂದ್ರ ರೋಹನ್ ಚಂದ್ರ ಚಾನೆಲ್ ಅಲ್ಲಿ. ವಿಷಯ ಸೋಮಾರಿತನ ತೊಲಗಿಸಲು ಜಪಾನಿಯರ ಈ 6 ವಿನೂತನ ತಂತ್ರಗಳನ್ನು ಬಳಸಿ. ಅದರ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗುತ್ತೆ. ಅಥವಾ ನೀವೇನಾದ್ರೂ ಅದರ ಚಾನೆಲ್ ಮೆಂಬರ್ ಆಗಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ಬೋದು. ಈ ತರ ಮಾರುಕಟ್ಟೆಯಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಷೇರುಗಳು ಕೆಳಕ್ಕೆ ಬರಬೇಕಾದ್ರೆ
ಒಂದು ತರ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಅಂದ್ರೆ ಯಾವ ತರ ವಾಲಟೈಲಿಟಿ ಇರುತ್ತೆ ಅಂತ ನಿಮಗೊಂದು ಲೆಸನ್ ಕಳಿಸ್ತಾ ಇದೆ. ಮತ್ತು ಇಂತಹ ಫ್ಲಕ್ಚುಯೇಷನ್ಗಳನ್ನು ನಾನು ಮೆಟ್ಟಿ ನಿಲ್ತೇನೆ, ಶಾರ್ಟ್ ಟರ್ಮ್ ನಲ್ಲಿ ಕೆಳಗೆ ಬಿದ್ರು ನಾನು ಭಯ ಪಡುವುದಿಲ್ಲ ಅಂತಂದ್ರೆ ಮುಂದೆ ನಿಮಗೆ ಒಳ್ಳೆಯ ದುಡ್ಡು ಬರುತ್ತೆ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಮತ್ತು ರಿಟೈರ್ಮೆಂಟ್ಗೆ ಏನ್ ಬೇಕೋ ಆ ದೊಡ್ಡ ಮೊತ್ತದ ಸಂಪತ್ತು ನಿಮ್ಮಲ್ಲಿ ಉದ್ಭವ ಆಗ್ತದೆ. ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಹಣ ಮಾಡಲಿಕ್ಕೆ ಬೇಕಾಗಿರೋದು ಎರಡೇ ಎರಡು ಕ್ವಾಲಿಟೀಸ್, ಒಂದು ಪೇಷನ್ಸು, ಇನ್ನೊಂದು ಡಿಸಿಪ್ಲಿನ್. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಮಾರುಕಟ್ಟೆಯಲ್ಲಿ ದೊಡ್ಡ ಕುಸಿತ ಆದಾಗ ನಿಮಗೆ ಭಯ ಆಗುತ್ತಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮ್ಮ ನಿಸ್ವಾರ್ಥ ಸೇವೆ ಚೆನ್ನಾಗಿದೆ ಅಂತಂದ್ರೆ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.